ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಿನ್ನೆ ನಾವು ವಿಡಿಯೋ ಎಂಡ್ ಮಾಡಬೇಕಿದ್ರೆ ನಮ್ಮ ಅಕೌಂಟ್ ಬ್ಯಾಲೆನ್ಸ್ 12,000 ಅರೌಂಡ್ ಇತ್ತು. ಆದರೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಬೋರ್ ಆಗ್ತಿತ್ತು, ಸೊ ವಾಪಸ್ ಸ್ವಲ್ಪ ಟ್ರೇಡ್ ಮಾಡಿದೆ. ಇವತ್ತು ನಮ್ಮ ಅಕೌಂಟ್ ಬ್ಯಾಲೆನ್ಸ್ 13,000 ಉಂಟು. ಇವತ್ತು ಇಲ್ಲಿಂದಲೇ ಕಂಟಿನ್ಯೂ ಮಾಡುವ. ಫಸ್ಟ್ ಸ್ವಲ್ಪ ಎಲ್ಲ ಕರೆನ್ಸಿ ಬ್ಯಾಗ್ಗಳನ್ನು ಆ್ಯಡ್ ಮಾಡಿಕೊಳ್ತೇನೆ. ನಿನ್ನೆ ಮಾಡಿದ ಎಕ್ಸ್ಟ್ರಾ ಟ್ರೇಡ್ಗಳ ವಿಡಿಯೋ ರೆಕಾರ್ಡ್ ಮಾಡಲಿಲ್ಲ. ಇನ್ನು ಮಾಡುವ ಎಲ್ಲ ಟ್ರೇಡ್ಗಳ ವಿಡಿಯೋವನ್ನು ರೆಕಾರ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಸೊ ಇಲ್ಲಿ ಎಂಟ್ರಿ ಇದ್ದಾಗೆ ಕಾಣಿಸ್ತಾ ಉಂಟು. ಈ ರೆಡ್ ಕ್ಯಾಂಡಲ್ ಈಗ ಇರುವ ಏರಿಯಾದಲ್ಲಿ ಕ್ಲೋಸ್ ಆದರೆ ನೆಕ್ಸ್ಟ್ ಡೌನ್ ಸೈಡ್ ಎಂಟ್ರಿ ಪ್ಲ್ಯಾನ್ ಮಾಡುವ. ಓಕೆ, ಮಾರ್ಕೆಟ್ ಒಳ್ಳೆ ರೇಂಜಲ್ಲಿ ಕ್ಲೋಸ್ ಆಗ್ತಾ ಉಂಟು. ಒಂದು ಡೌನ್ ಎಂಟ್ರಿ ತಗೊಳ್ಳುವ. ಇವತ್ತು ಟ್ರೇಡ್ ಎಂಟರ್ ಆಗ್ತಿದ್ದಾಗೆ ನಮ್ಮ ಎಗೇನ್ಸ್ಟ್ ಹೋಗ್ತಾ ಉಂಟು. ಮೋಸ್ಟ್ಲಿ ನಿನ್ನೆ ಅದು ಕಣ್ಣು ಮುಟ್ಟಿರಬೇಕು. ನಿನ್ನೆ ಬ್ಯಾಕ್ ಟು ಬ್ಯಾಕ್ 5 ಶಾರ್ಟ್ ಟ್ರೇಡ್ ವಿನ್ ಆದೆವು. ಇವತ್ತು ಫಸ್ಟ್ ಟ್ರೇಡ್ ನಮ್ಮ ಎಗೇನ್ಸ್ಟ್ ಹೋಗ್ತಾ ಉಂಟು. ಇನ್ನೂ 20 ಸೆಕೆಂಡ್ಸ್ ಉಂಟು, ವೆಯ್ಟ್ ಮಾಡಿ ನೋಡುವ. ನಮ್ಮ ಫೇವರ್ಲಿ ಕ್ಲೋಸ್ ಆಗ್ಬೋದು, ಆಗದಿದ್ದರೂ ತೊಂದರೆ ಇಲ್ಲ. ವಾಪಸ್ ಇನ್ನೂ 2 ಎಂಟ್ರಿ ಕೊಟ್ಟು ಈ ಲಾಸನ್ನು ರಿಕವರ್ ಮಾಡಿಕೊಳ್ಳುವ. ನಾನೀಗ ಡ್ರಾ ಮಾಡಿದ ಲೈನ್ ಹತ್ರ ಆದರೂ ಮಾರ್ಕೆಟ್ ಬಂದು ಟಚ್ ಮಾಡಿ ಹೋಗಬೇಕು. ಯಾಕೆಂತ ಹೇಳಿದರೆ ಪ್ರೀವಿಯಸ್ ಮಾರ್ಕೆಟ್ ರಿಯಾಕ್ಟ್ ಆದದ್ದು ಅಲ್ಲೇ, ಅದರ ನೆಕ್ಸ್ಟ್ ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್ ಆಗಿ ಮೇಲೆ ಹೋಗಿ ಬಂದದ್ದು. ಸೊ ಈ ಕ್ಯಾಂಡಲ್ ಗ್ರೀನ್ ಆದರೂ ಪ್ರಾಬ್ಲಮ್ ಇಲ್ಲ. ನಾವು ನೆಕ್ಸ್ಟ್ 2 ಎಂಟ್ರಿ ಕೊಡುವ ಡೌನ್ ಸೈಡಿಗೆ. ಓಕೆ, 2 ಎಂಟ್ರಿ ಆಯ್ತು. ಈಗ ಈ ಟ್ರೇಡ್ ಅಂತೂ ಶಾರ್ಟ್ ವಿನ್ ಆಗಲೇಬೇಕು. ವೆಯ್ಟ್ ಮಾಡಿ ನೋಡುವ. ಓಕೆ, ಸೊ ಇವತ್ತು ಫಸ್ಟ್ ಟ್ರೇಡ್ 1 ಸ್ಟೆಪ್ ಮಾರ್ಟಿಂಗಲ್ಲಿ ವಿನ್ ಆಯಿತು. ಇವತ್ತಿನ ಸೆಕೆಂಡ್ ಟ್ರೇಡ್ ಡೈರೆಕ್ಟ್ ವಿನ್ ಮಾಡಲಿಕ್ಕೆ ಟ್ರೈ ಮಾಡುವ. ಓಕೆ, ಈ ಕರೆನ್ಸಿ ಪೇರಲ್ಲಿ ಎಂಟ್ರಿ ಇದ್ದಾಗೆ ಕಾಣಿಸ್ತಾ ಉಂಟು. ಇಲ್ಲೊಂದು ಎಂಟ್ರಿ ಪ್ಲ್ಯಾನ್ ಮಾಡುವ. ಈ ಕರೆಂಟ್ ಗ್ರೀನ್ ಕ್ಯಾಂಡಲ್ ಪ್ರೀವಿಯಸ್ ಹೈಯ ಕೆಳಗೆ ಕ್ಲೋಸ್ ಆದರೆ ಡೌನ್ ಸೈಡ್ ಎಂಟ್ರಿ ತೊಗೊಳ್ಳುವ, ಇಲ್ಲ ಅಂತ ಹೇಳಿದರೆ ಅಪ್ ಸೈಡ್ ಎಂಟ್ರಿ ತೊಗೊಳ್ಳುವ. ಓಕೆ, ಸೊ ಡೌನ್ ಕ್ಲೋಸ್ ಆಗ್ತಾ ಉಂಟು. ಸ್ವಲ್ಪ ವೇಟ್ ಮಾಡುವ, ಚೂರು ಮಾರ್ಕೆಟ್ ಮೇಲೆ ಹೋಗಲಿ ಮತ್ತೆ ಎಂಟ್ರಿ ತೊಗೊಳ್ಳುವ. ಓಕೆ ಫೈನ್, ಡೌನ್ ಸೈಡ್ ಎಂಟ್ರಿ ತೊಗೊಳ್ಳುವ. ಈಗ ನಾನು ಲೈನ್ ಡ್ರಾ ಮಾಡಿ ತೋರಿಸ್ತೇನೆ ನಾನು ಎಂಟ್ರ್ ಆದ ರೀಸನ್ ಏನು ಅಂತ. ಓಕೆ, ಸೊ ಈ ಏರಿಯಾ ನೋಡೋದಾದರೆ ಮಾರ್ಕೆಟ್ ಆ ಲೈನನ್ನು ಮಲ್ಟಿಪಲ್ ಟೈಮ್ಸ್ ಟಚ್ ಮಾಡಿ ರೆಸ್ಪೆಕ್ಟ್ ಕೊಟ್ಟಿದೆ. ಪ್ರತಿ ಟೈಮ್ ಆ ಲೈನ್ ಹತ್ರ ಬರಬೇಕಿದ್ರೆ ಮಾರ್ಕೆಟ್ ರಿಯಾಕ್ಟ್ ಆಗಿ ಟ್ರೆಂಡ್ ರಿವರ್ಸ್ ಮಾಡಿದೆ, ಒಂದು ಅಪೋಸಿಟ್ ಕಲರ್ ಕ್ಯಾಂಡಲ್ ಕೊಟ್ಟಿದೆ. ಸೊ ನಾನಿಲ್ಲಿ ಡೌನ್ ಸೈಡ್ ಎಂಟ್ರಿ ತೊಗೊಂಡದ್ದು. ಅಂದರೆ ಈ ಕ್ಯಾಂಡಲ್ ಮಾತ್ರ ಸ್ಟ್ರಾಂಗ್ ಬ್ರೇಕ್ಔಟ್ ಕೊಡ್ತಾ ಉಂಟು. ಈ ಕರೆಂಟ್ ಗ್ರೀನ್ ಕ್ಯಾಂಡಲ್ ಲೈನಿಂದ ಮೇಲೆ ಸ್ಟ್ರಾಂಗ್ ಬ್ರೇಕ್ಔಟ್ ಕೊಟ್ಟರೆ ನಾವು ನೆಕ್ಸ್ಟ್ ಅಪ್ ಸೈಡ್ ಎಂಟ್ರಿ ತೊಗೊಳ್ಳುವ. ಡೌನ್ ಸೈಡ್ ಎಂಟ್ರಿ ಬೇಡ, ವೆಯ್ಟ್ ಮಾಡಿ ನೋಡುವ. ಸೊ ಓಕೆ, ಮಾರ್ಕೆಟ್ ಸ್ಟ್ರಾಂಗ್ ಬ್ರೇಕ್ಔಟ್ ಕೊಡುವ ಕಾಣಿಸ್ತಾ ಉಂಟು. ನಮ್ಮ ಪ್ಲ್ಯಾನ್ ಒಂಚೂರು ಚೇಂಜ್ ಮಾಡುವ. ಅಪ್ ಸೈಡ್ 2 ಎಂಟ್ರಿ ಕೊಡುವ. ಈಗ ಕೆಲವೊಮ್ಮೆ ಲಾಸ್ಟ್ ಮೂಮೆಂಟಿಗೆ ನಮ್ಮ ಪ್ಲ್ಯಾನ್ ಚೇಂಜ್ ಮಾಡಬೇಕಾಗಿ ಬರ್ತದೆ. ಮಾರ್ಕೆಟಿಗೆ ತಕ್ಕ ನಾವು ಬಿಹೇವ್ ಮಾಡಬೇಕು. ಕೆಲವೊಮ್ಮೆ ಮಾರ್ಕೆಟ್ ಕೂಡ ಲಾಸ್ಟ್ ಮೂಮೆಂಟಿಗೆ ಸರ್ಪ್ರೈಸ್ ಕೊಡ್ತದೆ. ಅದನ್ನು ಹ್ಯಾಂಡಲ್ ಮಾಡಬೇಕಿದ್ರೆ ಚೂರು ನಾಲೆಜ್ ಬೇಕಾಗ್ತದೆ. ಸ್ವಲ್ಪ ಟೈಮ್ ಮಾರ್ಕೆಟಲ್ಲಿ ಸ್ಪೆಂಡ್ ಮಾಡಿದರೆ ಕಾನ್ಫಿಡೆನ್ಸ್ ಬರ್ತದೆ. ಈ ಟ್ರೇಡ್ ಕನ್ಫರ್ಮ್ ವಿನ್ ಆಗ್ತದೆ ನೋಡಿ. ನಾನು ಲಾಸ್ಟ್ ಟೈಮ್ ಮಾಡಿದ ಟ್ರೇಡೇ ಕರೆಕ್ಟ್ ಅಂತೇಳಿ ವಾಪಸ್ 2 ಡೌನ್ ಸೈಡ್ ಎಂಟ್ರಿ ತಗೊಳ್ತಿದ್ದೆ, ನಮ್ಮದು ಟೋಟಲ್ 6% ಹತ್ರ ಲಾಸ್ ಆಗ್ತಿತ್ತು. ಈ ಟ್ರೇಡ್ ಗ್ಯಾರಂಟಿ ವಿನ್ ಆಗ್ತದೆ, ವೇಟ್ ಮಾಡಿ ನೋಡುವ. ಲಾಸ್ಟ್ 20 ಸೆಕೆಂಡ್ಸ್ ಇದೆ. ಈ ಮಾರ್ಕೆಟ್ ಎಷ್ಟೇ ಆಟ ಆಡಿಸಿದ್ರು ಈ ಟ್ರೇಡ್ ವಿನ್ ಆಗೇ ಆಗ್ತದೆ. ಈಗ ಲಾಸ್ಟ್ 10 ಸೆಕೆಂಡ್ಸ್ ಇರೋದು, ನೋಡುವ. ಸ್ಟ್ರಾಂಗ್ ಕ್ಯಾಂಡಲ್ಲೇ ಫಾರ್ಮ್ ಆಗ್ತಾ ಉಂಟು ನಮ್ಮ ಫೇವರಲ್ಲಿ. 5 4 3 2 1. ಓಕೆ, ನಾವು ಹೇಳಿದ ಹಾಗೆ ನಮ್ಮ ಫೇವರಲ್ಲೇ ಮಾರ್ಕೆಟ್ ಕ್ಲೋಸ್ ಆಯಿತು. ಮಾರ್ಕೆಟ್ ಡೈಲಿ ಒಂದೇ ಲೆಕ್ಕ ರಿಯಾಕ್ಟ್ ಆಗೋದಿಲ್ಲ. ಯಾಕೆಂತ ಹೇಳಿದರೆ ನಿನ್ನೆ ನಮಗೆ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ 5 ಶಾರ್ಟ್ ಟ್ರೇಡ್ ಸಿಕ್ಕಿತ್ತು. ಆದರೆ ಇವತ್ತು ನಾವು ಎಂಟರ್ ಆದ ಫಸ್ಟ್ 2 ಟ್ರೇಡ್ ಕೂಡ 1 ಸ್ಟೆಪ್ ಮಾರ್ಟಿಂಗಲ್ಲೆಲ್ಲ ವಿನ್ ಆಗೋದು, ಡೈರೆಕ್ಟ್ ವಿನ್ ಆಗಲೇ ಇಲ್ಲ ನಾವು. ಸೊ ಈಗ ಸ್ವಲ್ಪ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಎಂಟರ್ ಆಗುವ. ಈಗ ನಾನು ಡ್ರಾ ಮಾಡಿದ ಲೈನ್ನ ಹತ್ತಿರ ಮಾರ್ಕೆಟ್ ಬಂದು ಕ್ಲೋಸ್ ಆದರೆ ನಾವು ಅಪ್ ಸೈಡ್ ಎಂಟ್ರಿ ತೊಗೊಳ್ಳುವ. ಆ ಲೈನ್ ಬ್ರೇಕ್ ಆಗಿ ಕೆಳಗೆ ಬಂದು ಕ್ಲೋಸ್ ಆದರೆ ಡೌನ್ ಸೈಡ್ ಎಂಟ್ರಿ ತೊಗೊಳ್ಳುವ. ಓಕೆ, ಮಾರ್ಕೆಟ್ ಮೇಲೆ ಕ್ಲೋಸ್ ಆಯಿತು, ಅಪ್ ಸೈಡ್ ಎಂಟ್ರಿ ತೊಗೊಳ್ಳುವ. ಇದು ಪರ್ಫೆಕ್ಟ್ ಎಂಟ್ರಿ ಆಯಿತು, ಕರೆಕ್ಟ್ ಲೈನ್ನ ಮೇಲೆ ಎಂಟ್ರಿ ಆಯಿತು ಮಾರ್ಕೆಟ್. ಸೊ ಇಲ್ಲಿ ವಿನ್ನಿಂಗ್ ಪ್ರೊಬಬಿಲಿಟಿ ಜಾಸ್ತಿ ಉಂಟು.
ಆದರೆ ಬೈ ಎನಿ ಚಾನ್ಸ್ ಅದಕ್ಕಿಂತ ಕೆಳಗೆ ಮಾರ್ಕೆಟ್ ಬಂದರೆ ನಾನು ಈಗ ಡ್ರಾ ಮಾಡಿದ ಲೈನ್ ಹತ್ರ ತನಕ ಬರ್ಬೋದು. ನಮ್ಮದು ಎಲ್ಲಾದರೂ ಈ ಕ್ಯಾಂಡಲ್ ಲಾಸ್ ಆದರೆ ನಾವು ನೆಕ್ಸ್ಟ್ ಟ್ರೇಡ್ ಡೌನ್ ಸೈಡ್ ಎಂಟ್ರಿ ತಗೊಳ್ಳುವ, ಮಾರ್ಕೆಟ್ನ ಪ್ಲ್ಯಾನ್ ಚೂರು ಚೇಂಜ್ ಮಾಡುವ. ಆದರೆ ಆ ಸಿಚುವೇಶನ್ ಬರಲಿಕ್ಕಿಲ್ಲ, ಇದೇ ಟ್ರೇಡ್ ವಿನ್ ಆಗ್ಬೋದು. ನಾವು ಎಂಟ್ರಾದ ಪಾಯಿಂಟ್ ಹತ್ರವೇ ಉಂಟು ಮಾರ್ಕೆಟ್. ಒಂದು ಲಾಸ್ಟ್ 15 ಸೆಕೆಂಡ್ಸ್ ವೆಯ್ಟ್ ಮಾಡಿ ನೋಡುವ. ಸಪೋಸ್ ಈ ಕ್ಯಾಂಡಲ್ ನಾನು ಡ್ರಾ ಮಾಡಿದ ಲೈನ್ನ ಮೇಲೆ ಕ್ಲೋಸ್ ಆದರೆ ನಮಗೆ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಗ್ರೀನ್ ಕ್ಯಾಂಡಲ್ ನೋಡೋ ಪಾಸಿಬಿಲಿಟಿಗಳುಂಟು. ಓಕೆ, ಸೊ ಈ ಟ್ರೇಡ್ ಕೂಡ ವಿನ್ ಆಯಿತು. ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಆಗೋ ಪಾಸಿಬಿಲಿಟಿ ಉಂಟು, ಆದರೆ ಸಾಕು, ಎಂಟ್ರ್ ಆಗೋದು ಬೇಡ. ಯಾವತ್ತ ಕಂಟಿನ್ಯೂಸ್ ಎಂಟ್ರಿ ಕೊಡೋದು ಒಳ್ಳೆಯದಲ್ಲ, ನಮ್ಮ ಮೈಂಡ್ ಸೆಟ್ ಹಾಳಾಗ್ತದೆ. ಓಕೆ, ನಾವು ಅನಲೈಸ್ ಮಾಡಿದಾಗ ನೆಕ್ಸ್ಟ್ ಕ್ಯಾಂಡಲ್ ಕೂಡ ಗ್ರೀನೇ ಹೋಗ್ತಾ ಉಂಟು, ಆದರೆ ಅದನ್ನು ಇಗ್ನೋರ್ ಮಾಡುವ ಈಗ. ಓಕೆ, ಇಲ್ಲಿಯೂ ಎಂಟ್ರಿದಾಗೆ ಕಾಣಿಸ್ತಾ ಉಂಟು. ಫಸ್ಟಿಗೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡುವ. ಈಗ ನಾನು ಡ್ರಾ ಮಾಡಿದ ಲೈನಿನ ಮೇಲೆ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆದರೆ ಅದನ್ನು ನಾವು ಬ್ರೇಕ್ಔಟ್ ಅಂತ ಕನ್ಸಿಡರ್ ಮಾಡಿ ಅಪ್ ಸೈಡ್ ಎಂಟ್ರಿ ತೊಗೊಳ್ಳುವ. ಅದಕ್ಕಿಂತ ಕೆಳಗೆ ಕ್ಲೋಸ್ ಆದರೆ ನಾವು ಡೌನ್ ಸೈಡ್ ಎಂಟ್ರಿ ತೊಗೊಳ್ಳುವ. ಓಕೆ, ಅಪ್ ಸೈಡ್ ಎಂಟ್ರಿ ತೊಗೊಳ್ಳುವ. ಸ್ಟ್ರಾಂಗ್ ಬ್ರೇಕ್ಔಟ್ ಕೊಟ್ಟಿದೆ ಮಾರ್ಕೆಟ್, ಸೊ ಇದು ಕೂಡ ಡೈರೆಕ್ಟ್ ವಿನ್ ಆಗುವ ಪಾಸಿಬಿಲಿಟಿಗಳು ತುಂಬ ಉಂಟು. ಸೊ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಮಾರ್ಕೆಟ್ ಇಲ್ಲಿಂದ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದರೆ ನೆಕ್ಸ್ಟ್ ಈ ಲೈನ್ ತನಕ ರೀಚ್ ಆಗಿ ಬರ್ಬೋದು ಮಾರ್ಕೆಟ್. ಆ ಲೈನ್ ಹತ್ರ ಬಂದು ರಿಯಾಕ್ಟ್ ಆಗ್ಬೋದು, ಅಲ್ಲಿಂದ ರೆಡ್ ಕ್ಯಾಂಡಲ್ ಫಾರ್ಮ್ ಆಗೋ ಚಾನ್ಸಸ್ ಉಂಟು. ಯಾಕೆಂತ ಹೇಳಿದರೆ ಅಲ್ಲಿ ಪ್ರೀವಿಯಸ್ಲಿ ರೆಡ್ ಗ್ರೀನ್ ಎರಡು ಸಣ್ಣ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಮಾರ್ಕೆಟ್ ಡೋಜಿ ಕ್ಯಾಂಡಲ್ಗಳಿಗೆ ಯಾವತ್ತೂ ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತದೆ. ಇದೇ ಗ್ರೀನ್ ಕ್ಯಾಂಡಲ್ ಅಲ್ಲಿ ರೆಡ್ ಲೈನ್ ಹತ್ರ ಹೋಗಿ ಸ್ಟಾಪ್ ಆದರೆ ನಾವು ನೆಕ್ಸ್ಟ್ ಡೌನ್ ಸೈಡ್ ಎಂಟ್ರಿ ಪ್ಲ್ಯಾನ್ ಮಾಡ್ಬೋದು. ಆದರೆ ಇದು ಸಣ್ಣ ಗ್ರೀನ್ ಕ್ಯಾಂಡಲ್ ಆದರೆ ಇದನ್ನು ಇಗ್ನೋರ್ ಮಾಡುವ, ನೆಕ್ಸ್ಟ್ ಟ್ರೇಡ್ ತೊಗೊಳ್ಳೋದು ಬೇಡ. ಓಕೆ, ಈ ಟ್ರೇಡ್ ಅಂತೂ ನಮ್ಮ ಫೇವರಲ್ಲಿ ಉಂಟು, ಇನ್ನೂ ಸಹ ಆಗ್ತದೆ. ಆದರೆ ಸಣ್ಣ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗ್ತಾ ಉಂಟು, ಸೊ ನಾವು ನೆಕ್ಸ್ಟ್ ಟ್ರೇಡ್ ಇಗ್ನೋರ್ ಮಾಡುವ, ಬೇರೆ ಚಾರ್ಟಲ್ಲಿ ಟ್ರೇಡ್ ಹುಡುಕುವ. ಸೊ ಇಲ್ಲಿ ಒಂದು ಎಂಟ್ರಿ ಇದ್ದಾಗೆ ಕಾಣಿಸ್ತಾ ಉಂಟು, ಅಪ್ಸೈಡ್ ಎಂಟ್ರಿ ತಗೊಳ್ಳುವ. ಲೈನ್ ಡ್ರಾ ಮಾಡಿ ನೋಡುವ ಎಂಟ್ರಿ ಕರೆಕ್ಟ್ ಉಂಟಾ ಇಲ್ವಾ ಅಂತ. ಯಾಕೆಂತ ಹೇಳಿದ್ರೆ ಚೂರು ಕನ್ಫ್ಯೂಸಿಂಗ್ ಉಂಟು. ಕರೆಕ್ಟ್ಲಿ ನಮ್ಮ ಫೇವರಲ್ಲಿ ಉಂಟು ಮಾರ್ಕೆಟ್. ಆದರೆ ಈ ಲೈನ್ ನೋಡೋದಾದರೆ ಕ್ಯಾಂಡಲ್ ಬ್ರೇಕ್ ಡೌನ್ ಆಗಿದೆ ಅಂತ ಕನ್ಫ್ಯೂಸ್ ಆಗ್ತಾ ಉಂಟು. ಚೂರು ಜಾಸ್ತಿ ಹುಷಾರಾದರೆ ಹಾಗೆ ಆಗೋದು. ರೆಡ್ ಕ್ಯಾಂಡಲ್ ಚೂರು ಲೈನಿಂದ ಕೆಳಗೆ ಕ್ಲೋಸ್ ಆಗಿದೆ, ಚೂರು ಕನ್ಫ್ಯೂಸಿಂಗ್ ಉಂಟು. 50-50 ಟ್ರೇಡ್. ಸೊ ಈ ಟ್ರೇಡ್ ವಿನ್ ಆದರೆ ವೆಲ್ ಆ್ಯಂಡ್ ಗುಡ್. ಆದರೆ ಈ ಟ್ರೇಡ್ ಲೂಸ್ ಆದರೆ ವಾಪಸ್ ಒನ್ ಸ್ಟೆಪ್ ಮಾರ್ಟಿಂಗಲ್ಲಿಗೆ ಟ್ರೈ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ಕನ್ಫರ್ಮ್ ಇಲ್ಲ ಅಂತ ಹೇಳ್ಬೇಕ್ರೆ ನಾವು ವಾಪಸ್ ಡಬಲ್ ರಿಸ್ಕ್ ತೊಗೊಂಡು ಪುನಃ ಟ್ರೇಡ್ ಮಾಡೋದು ಸರಿಯಲ್ಲ. ಇದನ್ನು ಇಗ್ನೋರ್ ಮಾಡಿ ನಾವು ಬೇರೆ ಚಾರ್ಟಲ್ಲಿ ಹೊಸ ಎಂಟ್ರಿ ಹುಡ್ಕುವ. ಇದು ವಿನ್ ಆದರೆ ಓಕೆ, ಸೊ ವಿನ್ ಆಗಲಿಲ್ಲ, ಇದನ್ನು ಚಾಲೆಂಜ್ ಮಾಡೋದು ಬೇಡ, ನಾವು ಬೇರೆ ಹೊಸ ಎಂಟ್ರಿ ಹುಡ್ಕುವ. ಓಕೆ, ಇಲ್ಲಿ ಎಂಟ್ರಿ ಇದ್ದಾಗೆ ಕಾಣಿಸ್ತಾ ಉಂಟು. ಈ ಗ್ರೀನ್ ಕ್ಯಾಂಡಲ್ ಈಗ ಇರುವ ಲೈನಲ್ಲೇ ಕ್ಲೋಸ್ ಆದರೆ ನಾವು ಡೌನ್ ಸೈಡ್ ಎಂಟ್ರಿ ಪ್ಲ್ಯಾನ್ ಮಾಡುವ. ಓಕೆ, ಎರಡು ಡೌನ್ ಎಂಟ್ರಿ ತೊಗೊಳ್ಳುವ. ಇಲ್ಲಿ ಯಾಕೆ ಎಂಟ್ರಿ ತೊಗೊಂಡೆ ಅಂತೆಲ್ಲ ನಾನು ಲೈನ್ ಡ್ರಾ ಮಾಡಿ ತೋರಿಸ್ತೇನೆ ಈಗ. ಪ್ರೀವಿಯಸ್ಲಿ ಮಾರ್ಕೆಟ್ ನಾನು ಡ್ರಾ ಮಾಡಿದ ಲೈನಿಂದ ಸ್ಟ್ರಾಂಗ್ ಸಪೋರ್ಟ್ ತೊಗೊಂಡು ರಿವರ್ಸಲ್ ಆಗಿ ಮೇಲೆ ಹೋಗಿತ್ತು. ಸೊ ಆ ಲೈನಿಗೆ ರೆಸ್ಪೆಕ್ಟ್ ಮಾಡಲೇಬೇಕು ಮಾರ್ಕೆಟ್. ಆ ರೆಡ್ ಕ್ಯಾಂಡಲ್ ಅದನ್ನು ಬ್ರೇಕ್ಔಟ್ ಕೊಟ್ಟದಕ್ಕೆ ಇನ್ನೊಂದು ರೆಡ್ ಕ್ಯಾಂಡಲ್ ಕೆಳಗೆ ಬರಬೇಕಿತ್ತು, ಆದರೆ ಅದು ಗ್ರೀನ್ ಕ್ಯಾಂಡಲ್ ಕೊಟ್ಟಿದೆ. ಸೊ ಲಾಜಿಕ್ ಪ್ರಕಾರ ಈ ಟ್ರೇಡು ರೆಡ್ ಕ್ಲೋಸ್ ಆಗಲೇಬೇಕು. ಬೈ ಎನಿ ಚಾನ್ಸ್ ಅದು ರೆಡ್ ಕ್ಲೋಸ್ ಆಗಲಿಲ್ಲ ಅಂತ ಹೇಳಿದರೆ ನಾವು ನೆಕ್ಸ್ಟ್ ಬ್ಲೂ ಲೈನ್ ತನಕ ಮಾರ್ಕೆಟ್ ಬರೋವರೆಗೆ ವೆಯ್ಟ್ ಮಾಡಬೇಕು. ಅಲ್ಲಿ ವಾಪಸ್ ಇನ್ನೊಂದು ಡೌನ್ ಎಂಟ್ರಿ ಪ್ಲ್ಯಾನ್ ಮಾಡುವ. ಸದ್ಯಕ್ಕೆ ನಮ್ಮ ಫೇವರಲ್ಲಿ ಉಂಟು. ಓಕೆ, ನಮ್ಮ ಲಾಜಿಕ್ ಪ್ರಕಾರ ಈ ಟ್ರೇಡ್ ಕೂಡ ವಿನ್ ಆಯಿತು. ಸೊ ಈ ಕರೆನ್ಸಿ ಪೇರಲ್ಲಿ ನೋಡೋದಾದರೆ ಒಂದು ಸ್ಟ್ರಾಂಗ್ ಎಂಟ್ರಿ ಇದ್ದಾಗೆ ಕಾಣಿಸ್ತಾ ಉಂಟು. ನಾನು ಈಗ ಡ್ರಾ ಮಾಡಿದ ಲೈನ್ ತನಕ ಮಾರ್ಕೆಟಿಗೆ ಯಾವುದೇ ರೆಸಿಸ್ಟೆನ್ಸ್ ಇಲ್ಲ. ಸೊ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಆ ಲೈನ್ ಹತ್ರ ತನಕ ಆದರೂ ಮಾರ್ಕೆಟ್ ಹೋಗಿ ಬರಲೇಬೇಕು. ಅದಕ್ಕಿಂತ ಮುಂಚೆ ರಿವರ್ಸ್ ಆಗಲಿಕ್ಕೆ ಯಾವುದೇ ಪಾಯಿಂಟ್ ಇಲ್ಲ. ಸೊ ಈ ಕ್ಯಾಂಡಲ್ ಗ್ರೀನ್ ಕ್ಲೋಸ್ ಆದರೆ ನಾವು ನೆಕ್ಸ್ಟ್ ಅಪ್ ಸೈಡ್ ಎಂಟ್ರಿ ತೊಗೊಳ್ಳುವ.
ಓಕೆ, ಕ್ಯಾಂಡಲ್ ಗ್ರೀನಲ್ಲಿ ಕ್ಲೋಸ್ ಆಗ್ತಾ ಉಂಟು. ಅಪ್ಸೈಡ್ ಎಂಟರ್ ಆಗುವ. ಮಾರ್ಕೆಟ್ ಪ್ರೈಸ್ ಆ್ಯಕ್ಷನ್ ರೂಲ್ಸ್ ಪ್ರಕಾರ ಅಟ್ಲೀಸ್ಟ್ ಅಲೈನ್ ತನಕ ರೀಚ್ ಆಗಲೇಬೇಕು. ಓಕೆ, ಪ್ರೀವಿಯಸ್ಲಿ ಲೈನ್ ಡ್ರಾ ಮಾಡಿದಲ್ಲಿ ಎಂಟ್ರಿ ಇತ್ತು, ನಾವು ಮಿಸ್ ಮಾಡಿದೆವು. ಆಗಾಗ ಗ್ರಾಫ್ ಚೇಂಜ್ ಮಾಡ್ತಾ ಇದ್ದರೆ ಈಗ ಒಂದೊಂದು ಎಂಟ್ರಿ ಮಿಸ್ ಆಗ್ತದೆ. ಮತ್ತು ವೀಡಿಯೋ ಮಾಡಿಕೊಂಡು ಒಟ್ಟಿಗೆ ಇರಬೇಕಿದ್ರೆ ಸ್ವಲ್ಪ ಕಾನ್ಷಿಯಸ್ ಆಗಿ ಇನ್ನೂ ಕೆಲವು ಎಂಟ್ರಿಗಳು ಎಕ್ಸ್ಟ್ರಾ ಮಿಸ್ ಆಗಿ ಹೋಗ್ತದೆ, ಏನು ಮಾಡುವಾಗಿಲ್ಲ. ತೊಂದರೆ ಇಲ್ಲ, ಮಿಸ್ ಆಗೋದು ಇರಲಿ. ನಾವು ಎಂಟ್ರಾದ ಟ್ರೇಡನ್ನು ನೋಡುವ. ಈಗ ನಮ್ಮ ಪ್ರೆಡಿಕ್ಷನ್ ಇದ್ದಾಗೆ ಮಾರ್ಕೆಟ್ ಎಲ್ಲೋ ಲೈನ್ ಹತ್ರವೇ ಹೋಗ್ತಾ ಉಂಟು. ಸೊ ಮಾರ್ಕೆಟನ್ನು ಪ್ರೆಡಿಕ್ಟ್ ಮಾಡೋದನ್ನು ಅಷ್ಟೇನು ದೊಡ್ಡ ಕಷ್ಟದ ವಿಷಯ ಅಲ್ಲ. ಚೂರು ನಾಲೆಜ್ ಮತ್ತು ಚೂರು ಟೈಮ್ ಮಾರ್ಕೆಟಲ್ಲಿ ಸ್ಪೆಂಡ್ ಮಾಡಿದರೆ ಆರಾಮ್ಸೆ ಗೆಸ್ ಮಾಡ್ಬೋದು. ಓಕೆ, ಸೊ ಈ ಟ್ರೇಡ್ ಕೂಡ ಡೈರೆಕ್ಟ್ ವಿನ್ ಆಯಿತು. ಸೊ ಈ ಟ್ರೇಡ್ ಒಟ್ಟಿಗೆ ನಮ್ಮ ಇವತ್ತಿನ ಟಾರ್ಗೆಟ್ ಕೂಡ ಹಿಟ್ ಆಯಿತು. 14,700 ನಮ್ಮ ಕರೆಂಟ್ ಬ್ಯಾಲೆನ್ಸ್. ಇವತ್ತು ನಮ್ಮ ಪ್ರಾಫಿಟ್ ನೋಡೋದಾದರೆ $14.58. ಸೊ ನಿನ್ನೆಗಿಂತ ಜಾಸ್ತಿ ಪ್ರಾಫಿಟ್ ಆಯಿತು ಇವತ್ತು. ನಿನ್ನೆ ನಾವು ಅರೌಂಡ್ $10 ಹತ್ರ ಇದ್ದೆವು, ಇವತ್ತು $15 ಹತ್ರ ಬಂದೆವು. ಇದು ಪವರ್ ಆಫ್ ಕಂಪೌಂಡಿಂಗ್. ನಾವು $10,000 2% ರಿಸ್ಕ್ ತಗೊಳ್ತಾ ಇರಬೇಕಿದ್ರೆ ನಾವು ₹200 ಇನ್ವೆಸ್ಟ್ ಮಾಡ್ತಿದ್ದದು, ನಿಯರ್ಲಿ 380 ಹತ್ರ ರಿಟರ್ನ್ ಸಿಗ್ತಿತ್ತು. ಆದರೆ ಈಗ 15,000 ಹತ್ರ ಅಕೌಂಟ್ ರೀಚ್ ಆದ ಕಾರಣ ನಮ್ಮ ಈಗದ 2% ನಿಯರ್ಲಿ $300 ಹತ್ರ ನಾವು ಇನ್ವೆಸ್ಟ್ ಮಾಡ್ತಿದ್ದೇವೆ. ನಮ್ಮ ಕ್ಯಾಪಿಟಲ್ ಗ್ರೋ ಆಗ್ತಿರೋ ಕಾರಣ ನಮ್ಮ ರಿಸ್ಕ್ ಕೆಪಾಸಿಟಿ 2% ಇದ್ದರೂ ಕೂಡ ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇನ್ಕ್ರೀಸ್ ಆಗ್ತಾ ಉಂಟು. ಅದೀಗ 200ಇಂದ 300 ಹತ್ರ ಬಂದು ರೀಚ್ ಆಯಿತು. ಸೊ ನಾವು ಈಗ 10 ಟ್ರೇಡ್ಸ್ ವಿನ್ ಆದರೆ ನಾವು ನಿಯರ್ಲಿ 3,000 ಅಂತ ಪ್ರಾಫಿಟ್ ಮಾಡ್ತೇವೆ. ಸೊ ಕಾಂಪೌಂಡಿಂಗ್ ಅಂದರೆ ಹೀಗೆ, ನಮ್ಮ ರಿಸ್ಕ್ ಸೇಮೇ ಇರ್ತದೆ, ಆದರೆ ನಾವು ಕ್ಯಾಪಿಟಲಿಂದ ಅಮೌಂಟ್ ವಿಡ್ರಾ ಮಾಡೋದಿಲ್ಲ, ಅದನ್ನೇ ಅಕೌಂಟ್ ಗ್ರೋ ಮಾಡ್ತಾ ಹೋಗೋದು. ನಾವು ಕ್ಯಾಪಿಟಲ್ನ ತುಂಬ ಫಾಸ್ಟ್ ಗ್ರೋ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದರೆ ನಾವು ವಿಡ್ರಾ ಮಾಡದೆ ಅದನ್ನೇ ಕಾಂಪೌಂಡಿಂಗ್ ಆಗಿ ಯೂಸ್ ಮಾಡ್ಕೊಂಡು ಹೋಗಬೇಕು. ನಾವು ಡೈಲಿ ವಿಡ್ರಾ ಮಾಡ್ತಾ ಇದ್ದರೆ ನಾವು ಡೈಲಿ 10% ಹೇಳಿದರೆ ನಮಗೆ ಪರ್ ಡೇ ಖಾಲಿ $1,000 ವಿಡ್ರಾ ಮಾಡಲಿಕ್ಕೆ ಆಗೋದು, ಮಂತ್ಲಿ $3,000 ಬರೋದು. ಅದೇ ನಾವು ಕಾಂಪೌಂಡಿಂಗ್ ಯೂಸ್ ಮಾಡ್ಕೊಂಡು ಹೋದರೆ ಡೈಲಿ 10% ಟಾರ್ಗೆಟ್ ಇಟ್ಟರೆ ನಿಯರ್ಲಿ 7 ಡೇಸಲ್ಲೇ ನಮ್ಮ ಕ್ಯಾಪಿಟಲ್ ಡಬಲ್ ಆಗ್ತದೆ. ಇಲ್ಲಿಗೆ ನಮ್ಮ ಜ್ಞಾನದ ಮಾತುಗಳು ಸಾಕು. ಜಾಸ್ತಿ ಹೊತ್ತು ಇದನ್ನು ಓಪನ್ ಮಾಡಿ ಕೂತ್ರೆ ಎಕ್ಸ್ಟ್ರಾ ಟ್ರೇಡ್ ಆಗಿ ನೀವು ಆದ ಪ್ರಾಫಿಟ್ ಕೂಡ ಲಾಸ್ ಆಗ್ಬೋದು. ಸೊ ನಮ್ಮ ಇವತ್ತಿನ ಟ್ರೇಡಿಂಗ್ ಸೆಷನ್ ಇಲ್ಲಿಗೆ ಎಂಡ್ ಮಾಡುವ. ಅತಿ ಆಸೆ ಗತಿಗೇಡು. ಇವತ್ತಿಗೆ ಬೇಕಿದ್ದ ಪ್ರಾಫಿಟ್ ಬಂದಾಯಿತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.